ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ತಮ್ಮೆಲ್ಲೇ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ತುಂಬ ಜನ ಹಣದ ಬಗ್ಗೆ ಸ್ಟ್ರಗಲ್ ಮಾಡ್ತಿರ್ತಾರೆ, ದುಡ್ಡುಗೋಸ್ಕರ ಪರದಾಡ್ತಾ ಇರ್ತಾರೆ. ದುಡ್ಡು ಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೆ, ಆದರೆ ಹೇಗೆ ಅದನ್ನು ರಿಸೀವ್ ಮಾಡಬೇಕು, ಹೇಗೆ ಅದನ್ನು ಬರಮಾಡ್ಕೋಬೇಕು, ಏನು ನಮ್ಮಲ್ಲಿ ಕೊರತೆ ಇದೆ, ಹಣ ಒಂದು ಜಾಸ್ತಿ ಬರದೇ ಇರೋದಕ್ಕೆ, ನಮ್ಮ ಜೀವನದಲ್ಲಿ ಹಣದ ಅರಿವು ಜಾಸ್ತಿ ಆಗದೇ ಇರೋದಕ್ಕೆ, ಲಕ್ಷ್ಮೀ ತತ್ವ ನಮಗೆ ಒಲಿಯದೇ ಇರೋದಕ್ಕೆ ಏನು ಕಾರಣ, ಯಾವುದು ಈ ಒಂದು ಮನಿ ಬ್ಲ್ಯಾಕೇಜಸ್ ಇದೆ, ಅದರಿಂದ ಹೊರಗೆ ಬರೋದು ಹೇಗೆ, ಏನಾಗ್ತಿದೆ ನಮ್ಮ ಜೀವನದಲ್ಲಿ, ಎಷ್ಟೇ ಮನಿನ ಅಟ್ರ್ಯಾಕ್ಟ್ ಮಾಡಿದರು, ಏನೇ ಪ್ರಯತ್ನ ಮಾಡಿದರು, ಎಷ್ಟೇ ಕೆಲಸ ಮಾಡಿದರು, ಎಂಥದ್ದೇ ಬಿಸ್ನೆಸ್ ಮಾಡಿದರು, ಎಲ್ಲೋ ದುಡ್ದು ಬಂದರೂ ಕೂಡ ಹಣ ಬರ್ತಾ ಇಲ್ಲ ಸರಿಯಾಗಿ, ಬಂದರೂ ಕೂಡ ನೀರಿನಂತೆ ಖರ್ಚಾಗ್ತಾ ಇದೆ, ಏನು ಮಾಡೋದು, ಉಳಿತಾಯ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ನಾನು ಕೊಡುವಂಥ ಅಫರ್ಮೇಷನ್ ಬೆಸ್ಟ್ ರೆಮಿಡಿಯಾಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಈ ಒಂದು ಅಫರ್ಮೇಷನ್ಸ್ನ ನೀವು ಪ್ರತಿದಿನ ಮಲಗೋಕ್ಕೂ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕೇಳಿ. ಈ ಅಫರ್ಮೇಷನ್ಸ್ನ ಡೈಲಿ ಕೇಳಿ ಕೇಳ್ತಾ ಈ ಒಂದು ಅಫರ್ಮೇಷನ್ಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಏನನ್ನು ಕೊಡ್ತೀರೋ, ಏನನ್ನು ಹೇಳ್ತೀರೋ ಅದನ್ನು ನಿಜ ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ಸಫಲತೆ ಹೆಚ್ಚಾಗ್ತಾಯಿದೆ, ನನ್ನ ಜೀವನದಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾಯಿದೆ, ನಾನು ಪ್ರಾಮಾಣಿಕದಿಂದ ಒಳ್ಳೆಯ ಮಾರ್ಗದಿಂದ ಹಣವನ್ನು ಬರಮಾಡ್ಕೊತೀನಿ, ಯೂನಿವರ್ಸ್ ನಂಗೆ ಕೊಡ್ತಾರೆ, ಕೊಡಲೇಬೇಕು, ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ರೀತಿ ನೀವು ಅಫರ್ಮೇಷನ್ಸ್ನ ಮಾಡಬೇಕಾಗುತ್ತೆ. ಈ ಒಂದು ಬ್ಯೂಟಿಫುಲ್ ಅಫರ್ಮೇಷನ್ಸ್ನ ನೀವು ನಿಮ್ಮ ಜೀವನದಲ್ಲಿ ಮಾಡಿ, ನೀವು ಕೂಡ ಹಣದ ಅರಿವನ್ನು ಜಾಸ್ತಿ ಮಾಡ್ಕೊಳ್ಳಿ. ಸ್ವತಂತ್ರ, ಸುಖ, ಸಂತೋಷ ಅವಶ್ಯಕತೆ ನಮ್ಮ ಜೀವನದಲ್ಲಿ, ಅದರ ಜೊತೆಗೆ ಸಂಪತ್ತಿನ ಅರಿವು ಕೂಡ ನಮಗೆ ಸದಾ ಇರಬೇಕು. ಹಂಗಿರಬೇಕು ಅಂದರೆ ನಿಮ್ಮ ಸೂಕ್ತ ಪ್ರಜ್ಞೆ ಏನಿದೆಯಲ್ಲ, ಸಬ್ಕಾನ್ಷಿಯಸ್ ಮನಸ್ಸಿನ ಮೈಂಡ್ನ ಶಕ್ತಿಯನ್ನು ಗುರುತಿಸುವಲ್ಲಿ ನೀವು ನಿರಂತರವಾಗಿ ಈ ಅಫರ್ಮೇಷನ್ಸ್ನ ಹೇಳ್ತಾ ಇರಬೇಕಾಗುತ್ತೆ. ಮತ್ತು ನಿಮ್ಮ ಯೋಚನೆ ಮತ್ತು ಮಾನಸಿಕ ರಚನಾತ್ಮಕತೆ, ಮಾನಸಿಕವಾಗಿ ನೀವು ರಚನೆಯನ್ನು ಮಾಡ್ಕೋಬೇಕು. ಆ ಶಕ್ತಿಯನ್ನು ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ರೀಚ್ ಮಾಡಬೇಕು. ನಿರಂತರವಾಗಿ ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮದೇ ಆದ ಸಮೃದ್ಧಿ ಜೀವನವನ್ನು ಸ್ವೀಕರಿಸಿ, ನಾನು ಮಾನಸಿಕ ಸ್ವೀಕೃತಿ ಮತ್ತು ಸಂಪತ್ತಿನ ನಿರೀಕ್ಷೆಗಳಿಗೆ ನಿಮ್ಮದೇ ಆದ ಒಂದು ಲೆಕ್ಕಾಚಾರದ ತಂತ್ರಗಳನ್ನು ಅಭಿವ್ಯಕ್ತಿ ನೀವು ಪಡಿಸಬೇಕಾಗುತ್ತೆ. ನೀವು ಸಮೃದ್ಧಿ ಜೀವನದಲ್ಲಿ ಮಾನಸಿಕವಾಗಿ ಹೆಜ್ಜೆ ಇಡುವಾಗ ಈ ಸಮೃದ್ಧ ಜೀವನವನ್ನು ಸಂಭವಿಸುವಂತೆ ನೀವು ಆಗುವಂಥ ಅನೇಕ ಘಟನೆಗಳನ್ನು, ಒಳ್ಳೆ ಒಂದು ಹಣದ ಅರಿವಿನ ವಿಚಾರಗಳನ್ನು ನೀವು ಮಾಡಬೇಕು. ಹಣ ನಿಮಗೆ ಸಾಕಷ್ಟು ಯಾವಾಗೂ ಬಂದಿರುತ್ತೆ, ಯಾರೋ ನಿಮಗೆ ದುಡ್ಡು ಕೊಟ್ಟಿರ್ತಾರೆ, ಯಾರೋ ನಿಮಗೆ ಫೋನ್ಪೇ ಮಾಡಿರ್ತಾರೆ, ಇಲ್ಲ ಯಾವುದೋ ಒಂದು ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ, ಇಲ್ಲ ಚೆಕ್ ಕೊಟ್ಟಿರ್ತಾರೆ, ಯಾವುದೋ ಮೂಲಕ ನಿಮಗೆ ದುಡ್ಡು ಬಂದಿರುತ್ತೆ. ಅದನ್ನೆಲ್ಲ ನೀವು ನೆನ್ಪು ಮಾಡ್ಕೋಬೇಕಾಗತ್ತೆ. ನೆನ್ಪು ಮಾಡಿಕೊಂಡು ರಾತ್ರಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಬರೀ ಅಫರ್ಮೇಷನ್ಸ್ ಹೇಳೋದಲ್ಲ, ಸಬ್ಕಾನ್ಷಿಯಸ್ ಮೈಂಡನ್ನ ನಾವು ಹೇಗೆ ಪ್ರೋಗ್ರಾಮ್ ಮಾಡಬೇಕು, ಹೇಗೆ ನಾವು ಅದನ್ನು ಒಪ್ಪಿಸ್ಬೇಕು. ನೀವು ಸುಮ್ಮನೆ ಏನೇನೋ ಒಪ್ಸೋಕ್ಕೋ ಏನೇನೋ ಹೇಳೋಕ್ಕೋದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗೋಲ್ಲ. ಅದೇನು ಹೇಳುತ್ತೆ, ಇಷ್ಟು ದಿವಸ ನಡೆದಿರೋದು ಘಟನೆಗಳೇ ಬೇರೆ, ಇಷ್ಟು ದಿವಸ ನೀವು ಹಣದ ಬಗ್ಗೆ ಯೋಚನೆ ಮಾಡಿರೋದೇ ಬೇರೆ, ಈಗ ಸಡನ್ಲಿ ಏನೋ ಒಂದು ಯೋಚನೆ ಮಾಡಿದ ತಕ್ಷಣ ಅದು ಒಪ್ಕೊಳ್ಳೋದಿಲ್ಲ. ಅದು ಒಪ್ಕೊಳ್ಳೋವಂಥ ಕೆಲಸನ ನೀವು ಈ ಕ್ಷಣದಿಂದ, ಈ ದಿನದಿಂದ, ಈ ವಿಡಿಯೋನ ಯಾವಾಗ ನೋಡ್ತೀರೋ ಆವಾಗಿಂದನೇ ಅವತ್ತಿಂದನೇ ಸ್ಟಾರ್ಟ್ ಮಾಡಿ. ಈ ಒಂದು ಬ್ಯೂಟಿಫುಲ್ ದೈವಿಕ ಘೋಷಣೆಯನ್ನು, ಮಂತ್ರವನ್ನು ಲೈಕ್ ಮಂತ್ರದ ಥರ ನೀವು ಇದನ್ನು ರಿಪೀಟ್ ಮಾಡ್ತಾನೆ ಇರಬೇಕು. ಯಾವಾಗೆಲ್ಲ ನಿಮಗೆ ನೀವು ಡೈಲಿ ರಾತ್ರಿ ಮಲಗೋಕ್ಕೆ ಮುಂಚೆ, ಬೆಳಗ್ಗೆ ಎದ್ದ ತಕ್ಷಣ ಮಾತ್ರ ಅಲ್ಲ, ನಿಮಗೆ ಇದು ಯಾವಾಗೆಲ್ಲ ನೆನಪಾಗುತ್ತೋ ಅವಾಗೆಲ್ಲ ನೀವು ಇದನ್ನು ಹೇಳ್ತಾನೆ ಇರಬೇಕು. ಈ ಒಂದು ಅಫರ್ಮೇಷನ್ಸ್ನ, ಒಳ್ಳೆಯ ಅಫರ್ಮೇಷನ್ಸ್ನ ನಿಮ್ಮ ಹೃದಯದಲ್ಲಿ ಬರ್ಕೊಂಬಿಡಿ.
ಈಗ ಅಫರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಫರ್ಮೇಷನ್ಸ್ನ ನೀವು ಬರ್ಕೊಳ್ಳಿ. ಪೆನ್ ಪೇಪರ್ ತೊಗೊಂಡು ನೀವು ಈ ಅಫರ್ಮೇಷನ್ಸ್ನ ಬರ್ಕೊಳ್ಳಿ. ಒಂದು ವೇಳೆ ಬರ್ಕೊಳ್ಳೋಕ್ಕಾಗದೇ ಇದ್ದರೂ ಕೂಡ ನಾನು ಹೇಳಿರುವಂಥ ಈ ಅಫರ್ಮೇಷನ್ಸ್ನ ನೀವು ಕೇಳಿಸ್ಕೊಳ್ಳಿ. ಎಲ್ಲಿರ್ತೀರೋ ಅಲ್ಲೇ ಕೇಳಿಸ್ಕೊಳ್ಳಿ. ನೀವು ಜಾಸ್ತಿ ನೈಟ್ ಮಲಗೋಕ್ಕೂ ಮುಂಚೆ ಮತ್ತು ಬೆಳಿಗ್ಗೆ ಎದ್ದಾಗ ಈ ಅಫರ್ಮೇಷನ್ಸ್ನ ನೀವು ಕೇಳ್ತಾ 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 1-2-3 ಸರಿ ರಿಪೀಟ್ ಮಾಡಿ ಮನನ ಮಾಡಿಕೊಂಡು ಮಲಗಿ. ನಿದ್ದೆ ಚೆನ್ನಾಗಿ ಬರ್ತಾ ಇರಬೇಕು. ಆ ಟೈಮಲ್ಲಿ ಕೇಳಿ ಇದನ್ನು. ಬೆಳಿಗ್ಗೆ ಎದ್ದ ತಕ್ಷಣ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ನೈಟ್ ಮಲಗೋಕ್ಕೂ ಮುಂಚೆ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಜಾಸ್ತಿ ಹೊತ್ತು ಕಾಯಿಸೋದಿಲ್ಲ. ಈ ಅಫರ್ಮೇಷನ್ಸ್ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ, ಬನ್ನಿ ನೋಡೋಣ. ಈ ಅಫರ್ಮೇಷನ್ಸ್ನ ನೀವು ಬರ್ಕೋಬೋದು, ಕೇಳಿ. ನಾನು ನನ್ನ ಸೂಕ್ತ ಪ್ರಜ್ಞಾ ಮನಸ್ಸಿನ ಅಸೀಮಿತ ಸಮೃದ್ಧಿಯ ಜೊತೆಗೆ ಏಕೀಕರಣನಾಗಿದ್ದೇನೆ. ಶ್ರೀಮಂತ, ಖುಷಿ ಮತ್ತು ಸಫಲನಾಗುವುದು ನನ್ನ ಅಧಿಕಾರದಲ್ಲಿದೆ. ಹಣ ನನ್ನ ಕಡೆಗೆ ಮುಕ್ತವಾಗಿ, ಯಥೇಚ್ಛವಾಗಿ ಮತ್ತು ಅನಂತ ರೂಪದಲ್ಲಿ ಪ್ರವಹಿಸುತ್ತಲೇ ಇರುತ್ತದೆ. ನಾನು ಯಾವತ್ತೂ ನನ್ನ ನಿಜವಾದ ಮೌಲ್ಯದ ಬಗ್ಗೆ ಪ್ರಜ್ಞಾವಂತನಾಗಿದ್ದೇನೆ. ನಾನು ನನ್ನ ಪ್ರತಿಭೆಗಳನ್ನು ಮುಕ್ತವಾಗಿ ನೀಡುತ್ತೇನೆ ಮತ್ತು ನನಗೆ ಅತ್ಯಧಿಕ ವಿತ್ತೀಯ ವರದಾನವಾಗಿ ಸಿಗುತ್ತದೆ. ಇದು ಅದ್ಭುತವಾಗಿದೆ. ಶ್ರೀಮಂತಿಕೆಯ ಹಾದಿಯಲ್ಲಿ ನಾನು ಹೆಜ್ಜೆಯನ್ನಿಡುತ್ತಿದ್ದೇನೆ. ಈ ಕ್ಷಣದಿಂದ ನಾನು ಶ್ರೀಮಂತನಾಗಿದ್ದೇನೆ, ಅಗರ್ಭ ಶ್ರೀಮಂತನಾಗಿದ್ದೇನೆ. ಹಣವು ನನ್ನ ಜೀವನದಲ್ಲಿ ಹೊಳೆಯಂತೆ ಹರಿದು ಬರುತ್ತದೆ, ಪ್ರವಹಿಸುತ್ತಲೇ ಇರ್ತಾ ಇದೆ, ಯಾವಾಗಲೂ ಬರ್ತಾ ಇದೆ ಅನ್ನೋ ರೀತಿಲಿ ನೀವು ಈ ಅಫರ್ಮೇಷನ್ಸ್ನ ಹೇಳಬೇಕಾಗುತ್ತೆ. ಈ ಅಫರ್ಮೇಷನ್ಸ್ನ ಡೈಲಿ ಹೇಳಿ. ನೀವು ಎಷ್ಟಾದರೂ ದುಡ್ಡು ಬರಲಿ, 10 ರೂಪಾಯಿ ಬರಲಿ, 100 ರೂಪಾಯಿ ಬರಲಿ, 200 ಬರಲಿ, 500 ಬರಲಿ, ನಿಮ್ಮ ವೈಬ್ರೇಷನ್ ಎಷ್ಟಿದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಗಾಢವಾಗಿ ನಂಬಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟಾದರೂ ನಿಮ್ಗೆ ಹಣ ಬರಲಿ, ಎಷ್ಟೇ ಸಿಗಲಿ, ನೀವು ಮತ್ತೆ ಈ ವಿಡಿಯೋಕ್ಕೆ ಬಂದು ಒಂದು ಸರಿ ಇಷ್ಟು ಹಣ ಸಿಕ್ಕಿದೆ ಅಂತ ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕಾಗತ್ತೆ, ಹೇಳಬೇಕಾಗುತ್ತೆ. ಈ ರೀತಿ ನೀವು ಡೈಲಿ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಹಣ ಬರ್ತಾನೆ ಇರುತ್ತೆ. ಬಂದಾಗೆಲ್ಲ ನೀವೇನು ಮಾಡಿ, ಫಸ್ಟ್ ಬಂದ ತಕ್ಷಣ ಬಂದ ದಿವಸನೇ ಅದನ್ನು ಖರ್ಚು ಮಾಡಿಬಿಡಬೇಡಿ. ಸ್ವಲ್ಪ ನಿಮ್ಮ ಹತ್ರ ಬಂದ ದಿವಸ 1-2 ದಿವಸ ನಿಮ್ಮ ಹತ್ರ ಇಟ್ಕೊಳ್ಳಿ, ಆಮೇಲೆ ಅದನ್ನು ಖರ್ಚು ಮಾಡಿ. ಫಸ್ಟ್ ಬಂದ ತಕ್ಷಣ ಈ ಕಡೆ ಬರ್ತಿದ್ದಂಗೆ ಈ ಕಡೆ ಕಳಿಸ್ಬಿಡ್ಬೇಡಿ. ಅದನ್ನು ನೀವು ಹಣದ ಮೇಲೆ ಪ್ರೀತಿ ಇಲ್ಲ ಅನ್ನೋ ರೀತಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವಂಥ ಒಳ್ಳೆ ವೀಡಿಯೋಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಸಮೃದ್ಧ ಜೀವನವನ್ನು ನಡೆಸಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.